ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಿಂದ ಸ್ಫೋಟಕ ದಾಖಲೆ ರಿಲೀಸ್. ಇಲ್ಲಿ ಪಾಕಿಸ್ತಾನದ ISI ಜೊತೆನೇ ನೇರವಾದ ಕನೆಕ್ಷನ್. ಸ್ಫೋಟಕ ದಾಖಲೆಗಳನ್ನು ಸಾಕ್ಷಿ ಸಮೇತ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನು ಕೂಡ ಹೊರಗಿಟ್ಟು ರಿಲೀಸ್ ಮಾಡಿದ ಕಮಲ ಪಡೆ. ಅದರಲ್ಲೂ ಬಿಜೆಪಿಯ ಬಿಗ್ ಲೀಡರ್ ಈಗ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ದಾಖಲೆ ಬಿಟ್ಟಿದ್ದಾರೆ. ಈಗ CBI ಇನ್ನಿತರ ಏಜೆನ್ಸಿಗಳು ಈ ಒಂದು ಕೇಸನ್ನು ದೇಶದ ಭದ್ರತೆಯ ದೃಷ್ಟಿಯಿಂದ ಕೈಗೆತ್ತಿಕೊಳ್ಳಬೇಕಾಗಿದೆ. ಅಮಿತ್ ಶಾ ಅವರ ಎದುರಿಗೆ ದಾಖಲೆ ಇಡಲಾಗಿದೆ. ಹಾಗಾದರೆ ಪಾಕಿಸ್ತಾನದ ಜೊತೆ ಕಾಂಗ್ರೆಸ್ನ ಈ ಬಿಗ್ ಲೀಡರ್ಗೆ ಇಷ್ಟು ಕ್ಲೋಸ್ ರಿಲೇಷನ್ಶಿಪ್, ಸೋರಸ್ ಜೊತೆಗೆ ಲಿಂಕ್ ಇದ್ದ ಟೀಮ್ ಈಗ ಪಾಕಿಸ್ತಾನದ ಜೊತೆಗೆ ಯಾವ ರೀತಿ ವ್ಯವಹರಿಸ್ತಾ ಇದೆ ಅನ್ನುವಂಥ ಬಹಳ ಸ್ಫೋಟಕ ವಿಚಾರ ಹೊರಗಡೆ ಬಂದಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದಾ BJP ರಾಹುಲ್ ಗಾಂಧಿ ಅವ್ರ ವಿರುದ್ಧ ಅಂತೂ ಈ ಆರೋಪ ಮಾಡ್ತಾನೆ ಇರುತ್ತಲ್ವ. ವಿದೇಶಕ್ಕೆ ಹೋದಾಗ ಅವ್ರು ಯಾರನ್ನ ಭೇಟಿ ಆಗ್ತಾರೆ, ಅತಿ ಹೆಚ್ಚು ಸಲ ಮೀಟ್ ಆಗೋದು ಸೋರಸ್ ಫಂಡೆಡ್ ಆರ್ಗನೈಸೇಷನ್ನು, NGOದಲ್ಲಿ ಕೆಲಸ ಮಾಡೋರು, ಸೋರಸ್ ಲಿಂಕ್ ಇರುವಂಥವರು, ಭಾರತದ ವಿರುದ್ಧ ಕುಕೃತ್ಯ ಮಾಡುವ, ಭಾರತದ ವಿರುದ್ಧ ಸಂಚು ರೂಪಿಸಿರುವ ಬಹಳಷ್ಟು ಜನರ ಜೊತೆಗೆ ರಾಹುಲ್ ಗಾಂಧಿ ಸ್ಟೇಜ್ ಶೇರ್ ಮಾಡ್ತಾರೆ ಅಂತ ಆರೋಪಿಸ್ತಾನೆ ಇರ್ತಾರೆ. ಆ ಬಗ್ಗೆ ಕೇಸ್ ಕೂಡ ಹಾಕಿದ್ದಾಯಿತು. ವಿದೇಶಕ್ಕೆ ಭಾರತದ ಸೀಕ್ರೆಟ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಹೋಗಿದ್ದು ಕೂಡ ನೋಡಿದ್ದೀವಿ ನಾವು. ಈಗ ನೋಡಿ ಅಚ್ಚರಿಯ ಬೆಳವಣಿಗೆ ಒಂದಾಗಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಉಪನಾಯಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕ ಆಗಿರುವ ಗೌರವ್ ಗೊಗೊಯ್ ವಿರುದ್ಧ ಮತ್ತು ಅವರ ಪತ್ನಿಯ ವಿರುದ್ಧ ಬೆಚ್ಚಿ ಬೀಳುವಂತಹ ಒಂದಿಷ್ಟು ಸೀಕ್ರೆಟ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. SIT ಫಾರ್ಮ್ ಮಾಡಿ ನಿರಂತರ ಇನ್ವೆಸ್ಟಿಗೇಷನ್ ಮಾಡಿ 40-50 ಪೇಜ್ ರಿಪೋರ್ಟ್ ಈಗ ರೆಡಿ ಆಗಿದೆ. ಅದನ್ನು ಈಗ ದೇಶದ ಜನರ ಮುಂದೆ ತೆರೆದಿಟ್ಟು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಕ್ಷಣ ಬರಬೇಕು ಅಂತ ಅಮಿತ್ ಶಾ ಅವರ ಎದುರು ಇಂತಹ ದಾಖಲೆಗಳನ್ನು ಇರಿಸಿರೋದು. ಏನೇನಾಗಿದೆ ಹಾಗಾದರೆ? ಅವ್ರ ಪತ್ನಿ ಅಂದರೆ ಗೌರವ್ ಗೊಗೊಯ್, ಕಾಂಗ್ರೆಸ್ನ ಲೋಕಸಭೆಯ ಉಪನಾಯಕ, ಅವರ ಪತ್ನಿ ಎಲಿಜಬೆತ್, ಅವರು ಬ್ರಿಟನ್ ಮೂಲದ ಮಹಿಳೆ ಎಲಿಜಬೆತ್, ಪಾಕಿಸ್ತಾನದ ಜೊತೆಗೆ ನೇರವಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ISI ಜೊತೆಗೇನೆ ಅನ್ನೋ ರೀತಿಯಲ್ಲಿ ಅವರು ಒಂದಿಷ್ಟು ದಾಖಲೆ ಬಿಟ್ಟಿದ್ದಾರೆ. ಮಾಹಿತಿಯನ್ನು ದೇಶದ ಅದರಲ್ಲೂ ಸೀಕ್ರೆಟ್ ಭದ್ರತೆಗೆ ಸಂಬಂಧಪಟ್ಟದ್ದನ್ನೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ. ಮತ್ತು ರಾಜ್ಯ ಸರ್ಕಾರದ ವಿಶೇಷ ತನಿಖಾ ದಳದ ರಿಪೋರ್ಟನ್ನು ಆಧರಿಸಿ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ಆ ದಾಖಲೆಗಳನ್ನು ಕಳಿಸ್ಕೊಟ್ಟು ತಕ್ಷಣ ಇನ್ವೆಸ್ಟಿಗೇಷನ್ಗೆ ಶಿಫಾರಸು ಮಾಡಿರೋದು. ಏನೇನು ಅಂಶಗಳಿವೆ ಅದರಲ್ಲಿ ಅಂತ ಕೇಳಿದ್ರೆ, ಸಂಸದ ಗೊಗೊಯ್ ಮತ್ತು ಅವರ ಬ್ರಿಟನ್ ಮೂಲದ ಪತ್ನಿ ಎಲಿಜಬೆತ್ ಕೋಲ್ಬರ್ನ್ ಅವರು ಪಾಕಿಸ್ತಾನದ NGOದಲ್ಲಿ 2011-12 ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆ ವೇಳೆ ಭಾರತಕ್ಕೆ ಸಂಬಂಧಪಟ್ಟ ರಕ್ಷಣಾ ಕ್ಷೇತ್ರದ ರಹಸ್ಯ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ತಲುಪಿಸಿದ್ದಾರೆ ಅಂತ. ಇದು ಒಂದು. SIT ತನಿಖೆಯಲ್ಲಿ ಗೊಗೊಯ್ ಪತ್ನಿ ಅನಧಿಕೃತವಾಗಿ ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳನ್ನು ಭೇಟಿ ಮಾಡಿರೋದಕ್ಕೆ ಸಾಕ್ಷಿ ಕೊಡ್ತಿದ್ದಾರೆ. ಅವರು 2014ರಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಸಂಬಂಧಿಸಿದ ಗೌಪ್ಯ ವರದಿಯನ್ನು ಪಾಕ್ ಜೊತೆ ಹಂಚಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, 2011, 2012, 2014 ಇನ್ನು ಬೇರೆ ಬೇರೆ ಅವಧಿಯೆಲ್ಲ ಶೇರ್ ಮಾಡ್ತಾ ಹೋಗ್ತಾರೆ ಅವರು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಷ್ಟ್ರೀಯ ಭದ್ರತೆಯ ವಿಚಾರ ಅಡಕ ಆಗಿರೋ ಹಿನ್ನೆಲೆಯಲ್ಲಿ ತನಿಖೆ ಮಾಡಲೇಬೇಕು ಅಂತ ಈಗ ಕೇಂದ್ರ ಗೃಹ ಇಲಾಖೆಗೆ ಸಾಕ್ಷಿ ಸಮೇತ ಈ ಪತ್ರವನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳ್ತಿರೋದು. ಕಾಂಗ್ರೆಸ್ ಸಂಸದ ಗೊಗೊಯ್ ಮತ್ತು ಎಲಿಜಬೆತ್ ಪಾಕ್ ಪ್ರಜೆ ಅಲಿ ತೌಕೀರ್ ಶೇಖ್ ನಡುವೆ ನಿರಂತರವಾದ ಸಂಪರ್ಕ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಎಲಿಜಬೆತ್ ಪಾಕಿಸ್ತಾನದಲ್ಲಿ ತೌಕೀರ್ ಶೇಖ್ ಈತನ ಸಂಘಟನೆಯಾದ ಲೀಡ್ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾಹಿತಿಯನ್ನು ಪಡೆದು ಶೇಖ್ಗೆ ಕೊಡ್ತಾ ಇದ್ರು ಅಂತ ಆರೋಪಿಸಿದ್ದಾರೆ. ಪಾಕಿಸ್ತಾನದಿಂದ ಬಂದ ಮೇಲೆ ಭಾರತದ ಭದ್ರತೆ ಹಾರ್ಡ್ವೇರ್ಗಳ ಬಗ್ಗೆ ಸಂಸತ್ತಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವುದನ್ನು ಕೂಡ ಇವರು ಉಲ್ಲೇಖ ಮಾಡ್ತಾರೆ ಅಸ್ಸಾಂನ ಮುಖ್ಯಮಂತ್ರಿ. ಇದು C-ಗ್ರೇಡ್ ಸಿನಿಮಾಗಿಂತ ಕಡೆಯಾಗಿದೆ ಅಂತ ಇದನ್ನು ಕಾಂಗ್ರೆಸ್ನ MP ಎಲ್ಲ ತಳ್ಳಿ ಹಾಕಿದ್ದಾರೆ. 50 ಪುಟಗಳ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಪಾಕಿಸ್ತಾನಿ ಅಸೋಸಿಯೇಟ್ ಅಲಿ ತಾಖಿರ್ಗೆ ಹೋಗಿದೆ ಅನ್ನೋದು ಈಗ ಸಿಗ್ತಾ ಇರುವ ಮಾಹಿತಿ. ಅಸ್ಸಾಂ CM ಕೊಡ್ತಾ ಇರೋದು. SIT ಸೆನ್ಸಿಟಿವ್ ಇನ್ಫಾರ್ಮೇಷನ್ ಶೇರ್ ಆಗಿದೆ ಭಾರತದಿಂದ ಅಂತ ಹೇಳ್ತಾ ಇದೆ. ಹಾಗೆ IB ಆಫೀಸರ್ಸ್, ಅವತ್ತಿನ IB ಆಫೀಸರ್ಸ್ ಕೂಡ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ಮತ್ತು ಇದನ್ನು ದಯವಿಟ್ಟು ಗೌರವ್ ಗೊಗೊಯ್ ಅವರು ತಳ್ಳಿ ಹಾಕಲಿ. ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು
ಅಸ್ಸಾಂ CM ಹೇಮಂತ್ ಬಿಸ್ವಾ ಶರ್ಮಾ ಹೇಳಿದ್ದೆಲ್ಲ ತಪ್ಪು ಅಂತ ತಳ್ಳು ಹಾಕ್ಲಿ, ನನಗಿಂತ ಖುಷಿ ಪಡೋರು ಯಾರೂ ಇಲ್ಲ ಅಂತ ಬೇರೆ ಸವಾಲು ಹಾಕಿದ್ದಾರೆ. ಸುಮ್ಮನೆ ಇದು ಸಿ ಗ್ರೇಡ್ ಸಿನಿಮಾ ಇದಷ್ಟು ಚೀಪೆಸ್ಟ್ ಇನ್ಯಾವುದೂ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಆದರೆ ನಾನು ಹೇಳಿದ ಪಾಯಿಂಟ್ ಬೈ ಪಾಯಿಂಟ್, ಮತ್ತು ಸ್ಯಾಲ್ರಿ ಕ್ರೆಡಿಟ್ ಆಗಿರೋದು ಪಾಕಿಸ್ತಾನದ ಮೂಲದಿಂದ ಅಂತ ಅವರೆಲ್ಲ ದಾಖಲೆ ಇಟ್ಟಿದ್ದಾರೆ. ಲೈಕ್ ಪಾಯಿಂಟ್ ಬೈ ಪಾಯಿಂಟ್ ಅವರು ಆನ್ಸರ್ ಮಾಡಲಿ ಅಂತ ಓಪನ್ ಚಾಲೆಂಜನ್ನು ಹಾಕಿರೋದು. ಅಖಾಡಕ್ಕೆ ಕರಿತಿದ್ದಾರೆ, ಬನ್ನಿ ನೀವು ಆನ್ಸರ್ ಮಾಡಿ ಅಂತ. Now, who has given her access to IB? Only she will know. But in her report, she extensively quotes IB, and she recommended a strategy that low visibility, low risks, and bypass the central government. And a report to Kagdi Silet as a Pakistani Nagorik Ali Tokil Singh. And she is the wife of a MP from Assam. This is the situation. So now, ಯಾವ ತಾಖೀರ್ಗೆ ಇನ್ಫಾರ್ಮೇಷನ್ ಶೇರ್ ಆಗಿದೆ, ಇವ್ರ ಪತ್ನಿ ನಿರಂತರವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತ ಆರೋಪ ಇದೆಯಲ್ಲ, ಆ ತಾಖೀರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ 13 ಸಲ ಭಾರತ ವಿಸಿಟ್ ಮಾಡಿರೋ ಬಗ್ಗೆ ದಾಖಲೆ ಇಡ್ತಾರೆ. ಮತ್ತು ಪಾಕಿಸ್ತಾನದಿಂದ ಎಷ್ಟು ಸಲ ಗೌರವ್ ಗೊಗೊಯ್ ವೈಫು ಎಲಿಜಬೆತ್ ಸಂಬಳ ತಗೊಂಡಿದ್ದಾರೆ, ಸ್ಯಾಲ್ರಿ ಕ್ರೆಡಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ದಾಖಲೆಯನ್ನು ರಿಲೀಸ್ ಮಾಡಿರೋದು. ಮತ್ತು ಈ ಗೊಗೊಯ್ ಫ್ಯಾಮಿಲಿಯಿಂದ ಯಾರೋ ಪಾಕಿಸ್ತಾನದ ಒಂದು ಫರ್ಮ್ಗೆ ಇನ್ಪುಟ್ಸು, ಸಜೆಷನ್ಸು ಮತ್ತು ಬೇರೆ ಬೇರೆ ಬಗೆಯ ಸಹಾಯವನ್ನು ಮಾಡಿರೋದು ಗೊತ್ತಾಗಿದೆಯಂತೆ. 2013ರಲ್ಲಿ ಗೊಗೊಯ್ ಮತ್ತು ಅವರ ವೈಫು ಲಾಹೋರ್ಗೆ ಹೋಗೋದಕ್ಕೆ ಪರ್ಮಿಷನ್ ಆಗಿರುತ್ತೆ ಅವ್ರಿಗೆ. ಆದರೆ ಲಾಹೋರ್ಗೆ ಅಂತ ಪರ್ಮಿಷನ್ ತೊಗೊಂಡು ಹೋದವರು ಕರಾಚಿ ಇಸ್ಲಾಮಾಬಾದ್ಗೂ ಕೂಡ ಹೋಗ್ತಾರೆ. ಅದು ಹೆಂಗೆ ತಂತಾನೆ ಒಂದು ಕಡೆಗೆ ಹೋಗಿದ್ದು ಇನ್ನೊಂದು ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ ಇವ್ರ ಪರ್ಮಿಷನ್ನು, ಅದು ಕೂಡ ಇಲ್ಲಿ ಕ್ಲಾರಿಫೈ ಆಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಅಟ್ಟಾರಿ ಬಾರ್ಡರ್ ಮೂಲಕ ಯಾರು ಎಲಿಜಬೆತ್ ಗೊಗೊಯ್ ವೈಫು ಅಟ್ಟಾರಿ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟು ಲೋ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಾ ಇದ್ದಿದ್ದು ಯಾಕೆ, ಅದಕ್ಕೂ ಉತ್ತರ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಫಾರ್ಮರ್ US ಸೆನೆಟರ್ ಟಾಮ್ ಉದಲ್ ಮತ್ತು ಜಾರ್ಜ್ ಸೋರಸ್ ಟೀಮಲ್ಲೂ ಕೂಡ ಆಕೆ ಕೆಲಸ ಮಾಡಿದ್ಲು ಅನ್ನುವಂಥ ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರೆ. ಸೋರಸ್ ಟೀಮ್ನ ಜೊತೆಗೆ ಡೈರೆಕ್ಟ್ಲಿ ಲಿಂಕ್ ಇದ್ದವರು, ಜೊತೆಗೆ ಕೆಲಸ ಮಾಡಿದವರು, ಇಲ್ಲಿ ಪಾಕಿಸ್ತಾನದಲ್ಲಿ ಒಂದು ಟೀಮ್ನ ಜೊತೆಗೆ ಕೆಲಸ ಮಾಡಿದ್ದು, ನಿರಂತರವಾಗಿ ಭಾರತದಿಂದ ಇನ್ಫಾರ್ಮೇಷನ್ ಸೂಕ್ಷ್ಮವಾದ ಅತಿ ಸೆನ್ಸಿಟಿವ್ ಆದ ಮಾಹಿತಿಯನ್ನು ಲೀಕ್ ಮಾಡಿದ್ದು ಪಾಕಿಸ್ತಾನಕ್ಕೆ ಅನ್ನುವಂಥ ಬಾಂಬ್ ಸಿಡಿಸಿರೋದು. ಈಗ ಹೇಮಂತ್ ಬಿಸ್ವಾ ಶರ್ಮಾ ಎಷ್ಟು ಸಲ ವಿಸಿಟ್ ಮಾಡಿದ್ದಾರೆ, ಆ ವ್ಯಕ್ತಿ ತಾಖೀರ್ ಅನ್ನೋ ವ್ಯಕ್ತಿ ಎಷ್ಟು ಸಲ ಬಂದಿದ್ದಾರೆ, ಎಷ್ಟು ಸಲ ಸಂಬಳ ಬಂದಿದೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನಕ್ಕೆ 9 ಸಲ ಗೊಗೊಯ್ ಮದುವೆ ಆದಮೇಲೆ ಎಲಿಜಬೆತ್ 9 ಸಲ ಪಾಕಿಸ್ತಾನಕ್ಕೆ ವಿಸಿಟ್ ಮಾಡಿರುವಂಥ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿರೋದು. ಈಗ ಅಸ್ಸಾಂ CM ಎಷ್ಟೆಷ್ಟು ಹಣ ಕ್ರೆಡಿಟ್ ಆಗಿದೆ, 91 lakhs ಒಂದು ಸಲ, ಮತ್ತು 63 lakhs, 82 lakhs ಇದು ಅಮೌಂಟ್ ಪೇಡ್ ಟು ಎಲಿಜಬೆತ್ ಅನ್ನೋ ರೀತಿಯ ಸ್ಕ್ರೀನ್ಶಾಟ್ಸ್ ಇರುವಂಥ ಕೆಲವು ದಾಖಲೆಗಳನ್ನೆಲ್ಲ ಅವರು ರಿಲೀಸ್ ಮಾಡಿದ್ದಾರೆ. ISI ಜೊತೆಗೆ ಯಾವ ರೀತಿ ಡೈರೆಕ್ಟ್ ಕನೆಕ್ಷನ್ ಇತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಈ ತಾಖೀರ್ ಶೇಖು ಫಾರ್ಮರ್ ಅಡ್ವೈಸರ್ ಟು ದ ಪ್ಲಾನಿಂಗ್ ಕಮಿಷನ್ ಆಫ್ ಪಾಕಿಸ್ತಾನ್. ಸೊ ISI ಇಸ್ಲಾಮಾಬಾದಲ್ಲಿಯೇ ISIಗೆ ಲಿಂಕ್ ಇದ್ದವ್ರ ಜೊತೆ ಫಾರ್ಮರ್ ಅಡ್ವೈಸರ್ ಜೊತೆಗೆ ಈಕೆ ಡೈರೆಕ್ಟ್ಲಿ ಕನೆಕ್ಟೆಡ್, ನಿರಂತರವಾದ ಸಂಪರ್ಕವನ್ನು ಸಾಧಿಸಿ ಭಾರತದ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಂಬಳ ರಿಸೀವ್ ಮಾಡಿದ್ದಾರೆ. 9 ಸಲ ವಿಸಿಟ್ ಮಾಡಿರೋದು ಎಲ್ಲ ಡೀಟೇಲ್ಸನ್ನು ಈಗ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಈಗ ಕ್ಯಾಬಿನೆಟ್ ಡಿಸಿಷನ್ ಆಗಿ SIT ಫಾರ್ಮ್ ಮಾಡಿ ನಿರಂತರವಾದ ಇನ್ವೆಸ್ಟಿಗೇಷನ್ನಿಂದ ಇಷ್ಟು ರಿಪೋರ್ಟ್ಸನ್ನು ನಾವು ಕಲೆ ಹಾಕಿದ್ದೀವಿ. ಬಟ್ ಒಂದು ರಾಜ್ಯ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಹಳಷ್ಟು ಲಿಮಿಟೇಷನ್ಸ್ ಇರುತ್ತೆ. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಬಾರ್ಡರು, ಬೇರೆ ದೇಶದ ವಿಚಾರಗಳು ಎಲ್ಲ ಇರೋದ್ರಿಂದಾಗಿ ಒಂದು ರಾಜ್ಯ ಸರ್ಕಾರ ಮಾಡೋಕ್ಕಾಗಲ್ಲ. ಇದನ್ನು ಮೀರಿ ಮತ್ತೆ ಇನ್ಫಾರ್ಮೇಷನ್ ನಾವು ಕಲೆ ಹಾಕೋದು ಕಷ್ಟ. ಹಾಗಾಗಿ ಇಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದು ದೇಶದ ಭದ್ರತೆ ವಿಚಾರ. ಈಗ ಅವರು ಸಂಸದರಾಗಿರೋರು, ಕಾಂಗ್ರೆಸ್ನ MP ಮತ್ತು ಅವರ ವೈಫ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರೋದ್ರಿಂದ ಮತ್ತು ಭಾರತದ ವಿರುದ್ಧ ಸದಾ ಸಂಚು ಮಾಡುವ ಸೋರಸ್ ಲಿಂಕ್ ಕೂಡ ಇರೋದ್ರಿಂದ, ಪಾಕಿಸ್ತಾನದ ಡೀಪ್ ಕನೆಕ್ಷನ್ ಕಾಣಿಸ್ತಿರೋದ್ರಿಂದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಈ ಕೇಸ್ನ ಆಳ ಅಗಲವನ್ನು ಅಗಿಬೇಕು ಅಂತ ಈಗ ಶಿಫಾರಸು ಮಾಡಿದ್ದಾರೆ. ಸಂಪೂರ್ಣ ದಾಖಲೆಯನ್ನು ಅಮಿತ್ ಶಾ ಅವರ ಎದುರಿಗೆ ಇರಿಸಿ. ಸೊ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಇಂತಹ 10 ಹಲವು ಆರೋಪಗಳ ನಡುವೆ ಇಂಥದ್ದೊಂದು ಬೆಚ್ಚಿ ಬೀಳಿಸುವ ಆರೋಪ
ಕಾದ್ ನೋಡಬೇಕು ಗೌರವ್ ಗೊಗೊಯ್ ಈ ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸ್ತಾರೆ ಅಂತ. ಇದು ತಪ್ಪು ಅಂತ ಉತ್ತರಿಸೋದಷ್ಟೇ ಅಲ್ಲ, ಇವರು ಕೊಟ್ಟಿರೋ ದಾಖಲೆಗಳಿಗೆ ಪಾಯಿಂಟ್ ಬೈ ಪಾಯಿಂಟ್ ಅವರು ಕೂಡ ಉತ್ತರ ಕೊಡಬೇಕಾಗತ್ತೆ. ಜನರಿಗೆ ಉತ್ತರ ಕೊಡ್ಬೇಕಂದ್ರೆ ಅವ್ರು ಕೊಡ್ಲೇಬೇಕಂತೇನೂ ಇಲ್ಲ. ಕಾನೂನು ಪ್ರಕ್ರಿಯೆಯಲ್ಲಿ ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನ ತಲುಪಬೇಕಂದ್ರೆ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು.